Welcome to my last video where I'm going to be explaining you permutation and combination. Permutation and combination, here we go, and let's learn it. Let's give it a shot. Okay, basically permutation combination ಅಲ್ಲಿ ಒಂದು ಬೇಸಿಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ. ಓಕೆ, ಚಿ ಐ ಆಮ್ ಮೇಕಿಂಗ್ ಅ ರ್ಯಾಂಡಮ್ ಶೇಪ್, ಡೋಂಟ್ ವರಿ. Shirts, pants. ಓಕೆ, ಇವಾಗ ಏನು ಗೊತ್ತಾ, ನಮ್ಮ ಹತ್ರ 3 ಥರ ಶರ್ಟ್ ಇದೆ, 2 ಥರ ಪ್ಯಾಂಟ್ ಇದೆ. ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡಬಹುದು ಅಥವಾ ಹೌ ಮೆನಿ ಟೈಪ್ಸ್ ಅಥವಾ ಯಾವ್ಯಾವ ರೀತಿಯಲ್ಲಿ ಅದನ್ನು ನಾವು ಹಾಕೋಬೋದು, ಮೀನ್ಸ್ ಆ ಡ್ರೆಸ್ಸನ್ನು ನಾವು ಹಾಕೋಬೋದು. ವೈಟ್, ವೇರ್ ಇಸ್ ಮೈ ಪೆನ್? ಓಕೆ, ದಟ್ಸ್ ದ ಕ್ವೆಶನ್, ಲೈಕ್ ಹೌ ಮೀನ್ಸ್ ಇದರಲ್ಲಿ ಯಾವ ಥರ ಕಾಂಬಿನೇಷನ್ಸ್ ನಾವು ತರ್ಬೋದು ಅಂತ ಕೇಳ್ತಿದ್ದಾರೆ. ಏನಂತ ಹೇಳಿದ್ದೆ ನಿಮಗೆ, 2 ಪ್ಯಾಂಟ್ ಇದೆ, 3 ಶರ್ಟ್ ಇದೆ. ಸೊ ಈ ಪ್ಯಾಂಟನ್ನು ನಾವು ಇದನ್ನು ಮೂರು ಜೊತೆನೂ ಒಂದೊಂದ್ಸಲಿ ಆಡ್ಕೊಂಡ್ರೆ ಇದು ಒಂದೊಂದು ಕಾಂಬಿನೇಷನ್ ಆಗುತ್ತೆ ಅಲ್ವಾ. ಒಂದು ಕಾಂಬಿನೇಷನ್ನು, ಇದೊಂದು ಕಾಂಬಿನೇಷನ್ನು, ಇದೊಂದು ಕಾಂಬಿನೇಷನ್ನು. ಓಕೆನಾ, ಅದೇ ಥರ ಈ ಪ್ಯಾಂಟ್ ಜೊತೆ ಈ 3 ಶರ್ಟ್ ಹಾಕ್ಕೊಂಡ್ರೆ ಅದೊಂದು ಕಾಂಬಿನೇಷನ್ನು. ಸೊ ಟೋಟಲಾಗಿ ಎಷ್ಟು ಕಾಂಬಿನೇಷನ್ ಆಯಿತು ನಮ್ಮ ಹತ್ರ? ಟೋಟಲಾಗಿ 3 2 6 ಟೈಪ್ಸ್, 6 ವೆರೈಟಿ ವೇಸಲ್ಲಿ ನಾವು ಅದನ್ನು ಹಾಕೊಬೋದು. ದಟ್ ಈಸ್ ಕಾಲ್ಡ್ ಆಸ್ ಪರ್ಮಟೇಷನ್. ಪರ್ಮಟೇಷನ್ ಅಂದರೆ ಏನು, ನಮ್ಮ ಹತ್ರ 2 ಸೆಟ್ಸ್ ಇದೆ ಅಂದ್ಕೊಳ್ಳೋಣ, ಇನ್ನೂ ಒಂದು ನಮ್ಮ ಸ್ಪೆಸಿಫಿಕ್ ನಂಬರ್ ಆಫ್ ಸೆಟ್ಸ್ ಇದೆ. ಅದು ನಾವು ಯಾವ್ಯಾವ ರೀತಿಯಲ್ಲಿ ಆರ್ ಹೌ ಮೆನಿ ವೇಸ್ ಕ್ಯಾನ್ ವಿ ಅರೇಂಜ್ ಇಟ್, ಹೌ ಮೆನಿ ವೇಸ್ ಕ್ಯಾನ್ ವಿ ಕೀಪ್ ಇಟ್, ಅಥವಾ ಅರೇಂಜ್ ಮಾಡೋಕ್ಕಾಗುತ್ತೆ. ಟೋಟಲ್ ಅರೇಂಜ್ಮೆಂಟ್ಸ್ ಹಿಂಗೆ ಇಕ್ಬೋದು. ಇವಾಗ ಇದೊಂದು ಓಕೆನಾ, ಇದನ್ನು ಯಾವ್ಯಾವ ರೀತಿಯಲ್ಲಿ ಅರೇಂಜ್ ಮಾಡಿ ಇಕ್ಬೋದು ಅಂತ ಕೇಳ್ತಿದ್ದೀವಿ ಅಂದ್ಕೊಳ್ಳಿ. ಸೊ ಆವಾಗ 3 × 2, 3 2 6. ಸೊ 6 ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು. ಓಕೆನಾ, ದಟ್ ಈಸ್ ಕಾಲ್ಡ್ ಎಸ್ ಪರ್ಮಟೇಷನ್. ಕಾಂಬಿನೇಷನ್ ಅಂದರೆ ಈ ಅರೇಂಜ್ಮೆಂಟ್ಸಲ್ಲಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಕಂಡೀಷನ್ಸ್ ಹಾಕ್ಬಿಟ್ಟು ಇಷ್ಟು ಮಾತ್ರ ತೆಗಿತೀವಿ, ಈ ಕಾಂಬಿನೇಷನ್ ಮಾತ್ರ ಬೇಕು ಅಂದರೆ ಅದನ್ನು ಕಾಂಬಿನೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಇದಿಷ್ಟು ಇದೆರಡೆರಡನ್ನು ನಾವು ತೆಗೆದ್ವಿ, ಸಪ್ರೇಟಾಗಿ ಇಕ್ಕಿದ್ವಿ, ದಿಸ್ ಈಸ್ ಒನ್ ಕಾಂಬಿನೇಷನ್ ಆಫ್ ದಿಸ್ ಅರೇಂಜ್ಮೆಂಟ್. ಸೊ ಇದು ಮತ್ತು ಇದ್ರದ್ದು ಒಂದು ಸಪ್ರೇಟಾಗಿ ತೆಗೆದ್ವಿ, ದಿಸ್ ಈಸ್ ಒನ್ ಅರೇಂಜ್ಮೆಂಟ್. ಓಕೆ, ಅಥವಾ ಇನ್ನೊಂದು ಕಂಡೀಷನ್ ಕೊಡ್ಬೇಕು, ಜಸ್ಟ್ ಓನ್ಲಿ ವೇರಿಂಗ್ ಜಸ್ಟ್ ಒನ್ ಪ್ಯಾಂಟ್ ಹೌ ಮೆನಿ ಟೈಪ್ಸ್ ಕ್ಯಾನ್ ವಿ ಮೇಕ್ ಅರೇಂಜ್ಮೆಂಟ್ಸ್ ಅಂತ ಕೇಳಿದರೆ, ಇದೊಂದೇ ಪ್ಯಾಂಟಲ್ಲಿ ಯಾವ್ಯಾವ ಥರ ಅರೇಂಜ್ಮೆಂಟ್ ಮಾಡ್ಬೋದು ಅಂದರೆ ಇದರಲ್ಲಿ 3 ಟೈಪ್ ಆಫ್ ಕಾಂಬಿನೇಷನ್ ಬರುತ್ತೆ. ಏನು ಮಾಡ್ತಿದ್ದೀವಿ ಇಲ್ಲಿ, ಒಂದು ಕಂಡೀಷನ್ ಕೊಡ್ತಿದ್ದೀವಿ, ಒಂದು ಸ್ಪೆಸಿಫಿಕ್ಕಾಗಿ ಇದೇ ಮಾಡಬೇಕು ಅಂತ ಕೊಡ್ತಿದ್ದೀವಿ. ದಟ್ ಈಸ್ ಕಾಲ್ಡ್ ಕಾಂಬಿನೇಷನ್. ಪರ್ಮಟೇಷನ್ ಅಂದರೆ ಏನು, ಆಲ್ ಕೈಂಡ್ ಆಫ್ ಅರೇಂಜ್ಮೆಂಟ್ಸ್ ದಟ್ ಕ್ಯಾನ್ ಬಿ ಮೇಡ್. ಓಕೆ, ಅದು ಮತ್ತು ಫಂಡಮೆಂಟಲ್ ಲಾಜಿಕ್ ಅದೆರಡು ಇದರಲ್ಲಿ ಇವಾಗ ಎಕ್ಸ್ಪ್ಲೇನ್ ಮಾಡಿಬಿಡೋಣ. ವಿ ವಿಲ್ ಫಿನಿಶ್ ಬೋತ್ ಆಫ್ ದೆಮ್ ಇನ್ ದಿಸ್ ಒನ್ ಶಾರ್ಟ್ ವಿಡಿಯೋ. ಓಕೆ, ಪರ್ಮಟೇಷನ್, ಇಟ್ ಈಸ್ ಅ ಅರೇಂಜ್ಮೆಂಟ್ ಆಫ್ n ಥಿಂಗ್ಸ್ ಟೇಕನ್ r at a time and is denoted by NPR. ಏನಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಅರೇಂಜ್ಮೆಂಟ್ಸ್ ಅದು ಬಂತಾ, ಏನಂತ ಅರೇಂಜ್ಮೆಂಟ್ಸು, ಏನೋ ಒಂದು ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿಯಲ್ಲಿ ಅರೇಂಜ್ ಮಾಡಿ ಇಕ್ಬೋದು, ಅದನ್ನು ಪರ್ಮಟೇಷನ್ ಅಂತ ಹೇಳ್ತಾರೆ. ನಾವು ಪರ್ಮಟೇಷನ್ಗೆ ಒಂದು ಫಾರ್ಮುಲಾ ಇದೆ, ಅದು ಆಲ್ರೆಡಿ ನೋಡ್ತಿದ್ದೀರಾ ಅನ್ಕೊತೀನಿ. ದಟ್ ಈಸ್ NPR ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಓಕೆನಾ, n ಅಂದರೆ ಏನು, n ಈಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್. ಇವಾಗ ಸಪೋಸ್ 1 to 10 ವರೆಗೂ ನಂಬರ್ಸ್ ನಮಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ, 1 to 10. ಸೊ ಟೋಟಲಾಗಿ ಎಷ್ಟು ನಂಬರ್ಸ್ ಇದೆ, 10 ನಂಬರ್ಸ್ ಇದೆ. ಸೊ n ವಿಲ್ ಬಿಕಮ್ 10, ಟೋಟಲ್ ಅಮೌಂಟ್ ಆಫ್ ಥಿಂಗ್ಸ್ ದಟ್ ಆರ್ ಫ್ಯಾಕ್ಟರ್ಸ್ ದಟ್ ವಿ ಹ್ಯಾವ್. r ಅಂದರೆ ಕಾಂಬಿನೇಷನ್ಸ್ ದಟ್ ವಿ ಹ್ಯಾವ್ ಟು ಮೇಕ್. ಇವಾಗ ಆರಲ್ಲಿ ಏನು, ಆ ಸೆಟ್ ಆಫ್ 3 ಡಿಜಿಟ್ಸ್ ನಂಬರ್ ಏನಂತ ಕೇಳ್ತಿದ್ದೀವಿ. ಇವಾಗ ಒಂದು ಈ 10 ನಂಬರ್ಸಲ್ಲಿ 3 ಡಿಜಿಟ್ಸ್ ನಂಬರ್ಸು ಎಸ್ಸಲ್ಲಿ ನಾವು ಬರಿಬೋದು ಅಂತ ಕೇಳ್ತಿದ್ದೀವಿ. ಆ ಕಂಡೀಷನ್ ದಟ್ ಈಸ್ ಕಾಲ್ಡ್ ಆಸ್ 3. ಏನು ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ, ನಾಟ್ ಕಾಂಬಿನೇಷನ್. ಈ 3 ನಂಬರ್ಸಲ್ಲಿ ನಾವು ಅರೇಂಜ್ ಮಾಡಬೇಕು ಅಂತ ಕೇಳ್ತಿದ್ದೀವಿ, 10 ಡಿಜಿಟ್ಸ್ನ. ಸೊ ಆವಾಗ ಇದು ಏನಾಗುತ್ತೆ, r ಆಗುತ್ತೆ. ಆವಾಗ ಈ ಫಾರ್ಮುಲಾ ಹಾಕಿ, NPR ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. n ಅಂದರೆ ಏನು, 10 ನಂಬರ್ಸು, P 3. ಆವಾಗ ಏನು, n ಜಾಗದಲ್ಲಿ ಇದನ್ನೇ ಹಾಕ್ಬಿಡಿ, ಏನಿದೆ ಅದನ್ನು 10 - 3 ಹೋಲ್ ಫ್ಯಾಕ್ಟೋರಿಯಲ್ ಹಾಕಿದ್ರಾ. 10 - 3 ಏನು,
7 ಫ್ಯಾಕ್ಟೋರಿಯಲ್ ಬೈ 10 ಫ್ಯಾಕ್ಟೋರಿಯಲ್. ಈ ಥರ ಹಾಕಿದ್ರೆ ಫ್ಯಾಕ್ಟೋರಿಯಲ್ ಅಂತ ಯಾರಿಗೆ ಗೊತ್ತಿಲ್ವೋ, ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಇವಾಗ ಯಾವ ನಂಬರ್ ಹಾಕಿರ್ತೀವೋ ಅದ್ರದ್ದು ಮೈನಸ್ ಮಾಡಿಕೊಂಡು ಹೋಗ್ತಾ ಇರ್ಬೇಕು ಟಿಲ್ 0. 7 6 5 ಅದನ್ನು ಮಲ್ಟಿಪ್ಲೈಡ್ ವ್ಯಾಲ್ಯೂ ಟೋಟಲಾಗಿ ಮಲ್ಟಿಪ್ಲೈ ಮಾಡಿ ಏನು ವ್ಯಾಲ್ಯೂ ಬರುತ್ತೆ ಅದನ್ನು ಫ್ಯಾಕ್ಟೋರಿಯಲ್ ಆಫ್ 10 ಅಂತ ಹೇಳ್ತಾರೆ. ಆಫ್ ಎನಿ ನಂಬರ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತಾರೆ ಇದನ್ನು. ಓಕೆನಾ? ನಾವು ಕಮಿಂಗ್ ಇಯರ್ ಇವಾಗ 10 ಫ್ಯಾಕ್ಟೋರಿಯಲ್ ಇದೆ ಅಂತ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆನಾ? ಈಸ್ ಈಕ್ವಲ್ ಟು 10 ಇಂಟು 9 ಇಂಟು 8 ಇಂಟು 7. ಸ್ಟಾಪ್ ಹಿಯರ್ ಓನ್ಲಿ. ಇವಾಗ ಇನ್ನು 7ಇಂದ 1ವರೆಗೂ ಹೋಗ್ಬೋದು, ಮತ್ತು ಇಲ್ಲಿ 7ಇಂದ 1ವರೆಗೂ ಹೋಗ್ಬೋದು. ಬಟ್ 7 ಫ್ಯಾಕ್ಟೋರಿಯಲ್ ಎರಡೂ ಸೇಮೇ ಅಲ್ವಾ? ಸೊ ಡೈರೆಕ್ಟಾಗಿ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ಇಲ್ಲೇನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ. 10 9 ಏನು 90 ಇಂಟು 8 72 720. ಸೊ ನಾವು 3 ಡಿಜಿಟ್ಸ್ ನಂಬರು 720 ಥರ ಮೀನ್ಸ್ 720 ಟೈಪ್ಸ್ ಆಫ್ ಅರೇಂಜ್ಮೆಂಟ್ಸ್ ಕ್ಯಾನ್ ಬಿ ಮೇಡ್ ಇನ್ ದಿಸ್ 10 ಡಿಜಿಟ್ ನಂಬರ್. ಓಕೆನಾ? ಅರ್ಥ ಆಗ್ತಿದೆ ಅಂತ ಅಂದ್ಕೋತೀನಿ ಎಲ್ಲರಿಗೂ. ರಿಮೆಂಬರ್, ಇಲ್ಲಿ 0 ಇಲ್ಲ. 0 ಇದ್ದಿರ್ತಿದ್ರೆ ಬೇರೆ ಆನ್ಸರ್ ಬಂದಿರೋದು. ಇನ್ನು ಇಫ್ 0 ವಾಸ್ ಆಲ್ಸೋ ದೇರ್, 0 ಇದ್ದರೆ ಇನ್ನೂ ಬೇರೆ ಆನ್ಸರ್ ಬಂದಿರೋದು. ಬಟ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಓನ್ಲಿ 1 to 10. ಇವಾಗ 0 ಇದ್ದರೆ ಏನು ಚೇಂಜಸ್ ಆಗಿಬಿಡುತ್ತಪ್ಪಮ್ಮ ಅಂತ ಕೇಳ್ಬೋದು. 1 1 1 ಅಥವಾ 1 2 1 1 9 8 ಈ ಥರ ನಾವು ಕಾಂಬಿನೇಷನ್ ಮಾಡ್ತಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಎಲ್ಲೂ 0 ಇಲ್ಲ. ಸಪೋಸ್ 1 0 ಹಾಕ್ಬಿಟ್ರೆ ಇವಾಗ 1 0 1 ಇದೊಂದು ಡಿಜಿಟ್ ಆಗುತ್ತೆ, ಈ ಡಿಜಿಟ್ ಇದರಲ್ಲಿ ಇರೋಲ್ಲ. ಸೊ 0 ಹಾಕಿದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಇವಾಗ ಇಲ್ಲಿ 0ನೂ ಆಗುತ್ತೆ. 0 to 10 ಅಂತ ನಂಬರ್ಸ್ ಕೊಟ್ಬಿಟ್ಟು ಅನ್ಕೋ. ಸೊ ಹೌ ಮೆನಿ ಡಿಜಿಟ್ಸ್ ಆರ್ ದೇರ್ ಅಂದರೆ ಬರೀ 10 ಅಂತ ಹೇಳಿದ್ರೆ ನಿಮ್ಗೆ ತಪ್ಪಾಗುತ್ತೆ. ಬಿಕಾಸ್ 0 is also a digit. So in that case what will happen? 11 numbers are there. How many numbers are there? 11 numbers. ಆ 11 ನಂಬರ್ಸ್ನ 3ಯಲ್ಲಿ ಒಂದು ಕಾಂಬಿನೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ ನೀವು. ಇಂಟು 11 ಅಲ್ಲಿ ಇನ್ನೂ 11 ಆ್ಯಡ್ ಮಾಡಿಕೊಂಡು ಅಲ್ಲಿನೂ ದೊಡ್ಡ ನಂಬರ್ ಬರುತ್ತೆ ಅವಾಗ. ಓಕೆನಾ? ಅರ್ಥ ಆಯಿತಾ ಪರ್ಮಟೇಷನ್ ಅಂದರೆ ಏನು ಅಂತ? ಪರ್ಮಟೇಷನ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದು. ಅದ್ರ ಬೇಸಿಸ್ ಮೇಲೆ ಹೆಂಗೆ ಮಾಡ್ತಾರೆ ಅಂತ. ಓಕೆನಾ? ಇದನ್ನು ನಾನು ಯಾಕೆ ಈ ಥರ ಹೇಳ್ತೆ ಅಂದರೆ ಈ ಥರ ವರ್ಡ್ ಪ್ರಾಬ್ಲಮ್ಸಲ್ಲಿ ಇದನ್ನು ಹೆಣ್ಣು ಮತ್ತು ಯಾರು ನಾವೇ ಕಂಡುಹಿಡಿಬೇಕು. ಸೊ ಅದರಲ್ಲಿ ಯೂಸ್ ಆಗುತ್ತೆ ಇವಾಗ ನಾನು ಹೇಳ್ಕೊಟ್ಟಿದ್ದು. ಲೆಟ್ಸ್ ಸಾಲ್ವ್ ಒನ್ ಕ್ವೆಶನ್ ಇನ್ ಪರ್ಮಟೇಷನ್. ವಾಟ್ ಇಟ್ ಸಿಂಪ್ಲಿಫೈ. ಓಕೆ, ಸಿಂಪಲ್ ಆಗಿರೋದು ಮಾಡೋಣ ಫಸ್ಟು. 7 ಫ್ಯಾಕ್ಟೋರಿಯಲ್ ಮೈನಸ್ 5 ಫ್ಯಾಕ್ಟೋರಿಯಲ್ ಸಿಂಪ್ಲಿಫೈ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? 7 ಫ್ಯಾಕ್ಟೋರಿಯಲ್ ಆನ್ಸರ್ ಬರಿಬೋದು. 7 ಏನು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮೈನಸ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1. 5 4 ಏನು 20, 5 4 20, 23 60, 62 120. ಸೇಮ್ ಗೋಸ್ ಟು ಇಯರ್. ಇದಕ್ಕೆ 120 ಇಂಟು 7 6 42. ಓಕೆ, ಇವಾಗ ಮಲ್ಟಿಪ್ಲೈ ಮಾಡೋಣ. ಇನ್ನು 0 2 4 4 5 6 8 12 ಬಂದರೆ 12 12 24 to carry 12 4 48 50 5040 minus 5040 na 47 6 42 6 42 ಏನು ಬರುತ್ತೆ ಆನ್ಸರು? 540 ಮೈನಸ್ 120 20 ಹೋಯಿತು, 20 ಉಳಿಯುತ್ತೆ, 100 ಹೋಯಿತು, 490. ಓಕೆ, 4920 ಸಿಂಪ್ಲಿಫೈ ಮಾಡಿದ್ವಿ. ಈಸಿ ಇತ್ತಲ್ಲ, ಸಿಂಪಲ್. ಓಕೆ, ಇವಾಗ ಒಂದು ಸ್ವಲ್ಪ ಹಾರ್ಡ್ ಒಂದು ಪ್ರಾಬ್ಲಮ್. 12p4 ಈ ಥರ ಕೊಡ್ತಾರೆ. ಇದನ್ನು ಸಾಲ್ವ್ ಮಾಡಬೇಕು. ಲೆಟ್ಸ್ ಸಾಲ್ವ್ ಯೂಸಿಂಗ್ ದಟ್ ಫಾರ್ಮುಲಾ. ದಿಸ್ ಡಿಜಿಟ್ ಇಸ್ ಎನ್, ದಿಸ್ ಡಿಜಿಟ್ ಇಸ್ ಆರ್. NPR. ಇನ್ನೊಂದು ಏನು ನೆನ್ಪಿಟ್ಕೋಬೇಕು ಅಂದರೆ ಆರ್ ವಿಲ್ ಬಿ ನೆವರ್ ಗ್ರೇಟರ್ ದೆನ್ ಎನ್. ಆರು ಎನ್ಗಿಂತ ಜಾಸ್ತಿ ಇರಲ್ಲ. ಇಟ್ ಮೈಟ್ ಬಿ ಈಕ್ವಲ್ ಟು ಎನ್ ಬಟ್ ನಾಟ್ ಗ್ರೇಟರ್ ದ್ಯಾನ್ ಎನ್. ಓಕೆನಾ? n ಫ್ಯಾಕ್ಟೋರಿಯಲ್ n ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್. 12p4 is equal to 12 factorial by 12 minus 4 whole factorial is equal to 12 factorial by 12 minus 4 ಏನು? ಹಲೋ, ಗುಡ್. 8 ಹೇಳಿಲ್ಲ ಅಂದ್ಕೊಂಬಿಟ್ಟೆ ನಾನು. ಈಸ್ ಈಕ್ವಲ್ ಟು 12 ಇಂಟು 11 ಇಂಟು 10 ಇಂಟು 9 ಇಂಟು 8. ಇನ್ನೂ ಬರೀತೀರಾ? ಬರೆಯೋಕ್ಕೆಲ್ಲ ಹೋಗಬೇಡಿ. ಕ್ಯಾನ್ಸಲ್ ಡೈರೆಕ್ಟ್ಲಿ. 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಇದ್ರ ಮಲ್ಟಿಪ್ಲೈಡ್ ವ್ಯಾಲ್ಯೂ ಬಂದುಬಿಟ್ಟು 12 ಇಂಟು 9 11 ಇಂಟು 10 ಇಂಟು 9 ಇಲ್ಲಿದೆ ಆನ್ಸರು.
11,880. ಓಕೆ, ಈ ಥರ ಈಸಿಯಾಗಿ ಸಮ್ಸ್ ಕೊಟ್ಟರೆ ಮಾಡ್ಬೋದು ಆರಾಮಾಗಿ ಪರ್ಮಿಟೇಷನ್. ಬಟ್ ದ ಪ್ರಾಬ್ಲಮ್ ಕಮ್ಸ್ ವೆನ್ ನಿಮಗೆ ಈ ಥರ ಸಮ್ಸ್ ಕೊಟ್ಬಿಡ್ತಾರೆ, ಒಂದು ಎನ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ನಿಮ್ಗೆ ಕೊಟ್ಬಿಡ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್. ಅದ್ರದ್ದು ಸಿಂಪಲ್ ಪ್ರಾಬ್ಲಮ್ ಒಂದು ಮಾಡೋಣ. NP2 = 12. ಓಕೆನಾ? ಇವಾಗ ಏನು ಕೊಟ್ಬಿಟ್ಟವ್ರೆ, ಆಲ್ರೆಡಿ ಆನ್ಸರ್ ಕೊಟ್ಬಿಟ್ಟವ್ರೆ. ಇವಾಗ NPR ಮಾಡಿದ್ರೆ ನಮಗೊಂದು ಆನ್ಸರ್ ಬರ್ತಿತ್ತು, ಅದ್ರದ್ದು ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಆರ್ ಕೊಟ್ಟಿದ್ದಾರೆ, ಅದು ಏನು ಕೊಟ್ಟಿಲ್ಲ. ಎನ್ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಬ್ರೇಕ್ ಡೌನ್, ಫಾರ್ಮುಲಾ ಹಾಕೊಳ್ಳೋಣ. N - R ಏನಿದೆ, 2 ಇದೆ. 2 ಹೋಲ್ ಫ್ಯಾಕ್ಟೋರಿಯಲ್ = 12. ನಿಮಗೆ ನಾನು ಫ್ಯಾಕ್ಟೋರಿಯಲಲ್ಲಿ ಏನಂತ ಹೇಳಿದ್ದೆ, ಫ್ಯಾಕ್ಟೋರಿಯಲ್ ಮೀನ್ಸ್ ಆ ನಂಬರ್ದು ಮೈನಸ್ ಮಾಡಿಕೊಂಡು 0ವರೆಗೂ ಮಾಡ್ಕೊಂಡೋಗಿ -1 ಅಂತ, ಆಮೇಲೆ ಅದನ್ನು ಫುಲ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ದೆ. ಸಪೋಸ್ ಇವಾಗ ಇದು 10 ಅಂತ ಅಂದ್ಕೊಳ್ಳೋಣ. 10 ಫ್ಯಾಕ್ಟೋರಿಯಲ್ ಅಂದರೆ 10 × 9 × 8 × till 0ವರೆಗೂ ಹೋಗ್ತಿದ್ರಿ ತಾನೆ. ವಾಟ್ ಯು ಆರ್ ಸೇಯಿಂಗ್, ಒಂದು ಪ್ಯಾಟ್ರನ್ ನೋಡ್ತಿದ್ದೀರಾ. ಯು ಕ್ಯಾನ್ ರೈಟ್ ದಿಸ್ ಲೈಕ್ ದಿಸ್ ಆಲ್ಸೋ. n - 1 n - 2. ಯಾಕೆ ಇವಾಗ n - 1 ಏನು, ಇವಾಗ 10 n ಬಂದುಬಿಟ್ಟು 10 ಅಲ್ವಾ. 10 - 1 ಏನು, 9. 10 - 2 8. ಏನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ನಂಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. 1 2 3 ಅಂತ ಇನ್ಕ್ರೀಸ್ ಮಾಡ್ತಿದ್ದೀವಿ. ಅದು ಮೈನಸ್ ವ್ಯಾಲ್ಯೂ ಅಂತ ಗೊತ್ತಾಗ್ತಿದೆ ನಿಮಗೆ. ಅದನ್ನು ನಾವು ಇಲ್ಲಿ ಮಾಡ್ತೀವಿ. ವೈ? ಬಿಕಾಸ್ ನಾವು ಈ ಫ್ಯಾಕ್ಟೋರಿಯಲ್ ಅನ್ನೋದನ್ನು ತೆಗಿಬೇಕು ಫಸ್ಟು. ಬಿಕಾಸ್ ಫ್ಯಾಕ್ಟೋರಿಯಲ್ ತೆಗ್ದಿಲ್ಲ ಅಂದರೆ ನಾವು ಆನ್ಸರ್ ಕಂಡುಹಿಡಿಯೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಫ್ಯಾಕ್ಟೋರಿಯಲ್ಲು n ನಂಬರ್ಸ್ ಆಫ್ ಹೋಗ್ತಾನೆ ಇರುತ್ತೆ. ಅದಕ್ಕೆ ಫಸ್ಟು n ಇಂಟು n - 1 ಇಂಟು n - 2. n - 2 ಅಂದರೆ ಏನು, ಸಪೋಸ್ 10 ಅಂತ ಅಂದ್ಕೊಳ್ಳಿ ನಂಬರ್ನ, ಅವಾಗ ಏನಂತ ಇದು ಪೋರ್ಟ್ರೇಟ್ ಆಗುತ್ತೆ ಇಲ್ಲಿ. ಇವಾಗ ಇದು 10, ಇದು 9, ಇದು 8. ಆ ಥರ ನಾವು ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಇನ್ ಟರ್ಮ್ಸ್ ಆಫ್ ಈ ಲೆಟರ್ಸ್ ಆ್ಯಂಡ್ ನಂಬರ್ಸನ್ನು ನಾವು ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಓಕೆನಾ? ಇವಾಗ ಇಲ್ಲಿ n - 2 ಅಂತ ಇಲ್ಲೂ ಇದೆ, ಹೋಲ್ ಫ್ಯಾಕ್ಟೋರಿಯಲ್ ಅಂತ. ಓಕೆನಾ? ಡೈರೆಕ್ಟಾಗಿ ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ಬೋದಾ? ಅವಾಗ ಏನು ಉಳಿಯೋದು ನಮಗೆ, n × n - 1. ಅವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, n² - 1n = 12. ಸಿಂಪಲ್ ಅಲ್ವಾ? n² ಮಾಡೋದು ಬೇಡ ಅನ್ಕೋತೀನಿ, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಇನ್ನು. ಆದರೂ ಪರವಾಗಿಲ್ಲ. ಇದು ಬೇಡ ಬಿಡು ಈ ಸ್ಟೆಪ್ಪು. n × n - 1 whole = 12. ನೆಕ್ಸ್ಟು n = apparently I don't know how n = 4 ಅಂತ ಬರುತ್ತೆ. ಬಟ್ ಐ ಡೋಂಟ್ ನೋ ಹೌ ದೇ ಡಿಡ್ ದ ಕ್ಯಾಲ್ಕುಲೇಷನ್. ಬಟ್ ಸ್ಟಿಲ್, ಆದರೆ ಒನ್ ಥಿಂಗ್ ನನಗೂ ಗೊತ್ತಿಲ್ಲ ಇದು ಹೆಂಗೆ ಅಂತ. ಬಟ್ ಈ ಪ್ರಾಸೆಸ್ ನನಗೆ ಇದಕ್ಕಿಂತ ಹೆಚ್ಚಾಗಿ, ಬಿಕಾಸ್ ನನಗೆ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿರೋದು ಮುಖ್ಯ ನನಗೆ. ಬಿಕಾಸ್ ನಾನು ಯಾಕೆ n × n - 1 n - 2 ಅಂತ ಬರ್ಕೊಂಡೆ ಅಂತ ನಿಮ್ಗೆ ಇದು ಅರ್ಥ ಆಯಿತು ಅಂದರೆ, ಈ ಥರ ಪ್ರಾಬ್ಲಮ್ಸ್ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರದ್ದು ಬರುತ್ತೆ ನಿಮಗೆ ಇನ್ನೂ. ನೋಡಿ ಈ ಥರ ಬರುತ್ತೆ. ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಅದೇನಕ್ಕೆ ನಾನು ಆ ಥರ ಬರ್ಕೊಂಡೆ ಅಂತ ಅರ್ಥ ಆಗಬೇಕು. ಓಕೆನಾ? ಐ ಹೋಪ್ ಇಟ್ಸ್ ಅಂಡರ್ಸ್ಟ್ಯಾಂಡಬಲ್ ಫಾರ್ ಯು ಗೈಸ್. ಇಫ್ ಯಸ್, ಪ್ಲೀಸ್ ಸೇ ಯಸ್. ಇಫ್ ನೋ, ಸೇ ನೋ. ಓಕೆ, ನಾವು ಲೆಟ್ಸ್ ಮೂವ್ ಫರ್ದರ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಮಿನ್ನೂ ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಮೂವ್ ಆನ್. n - 1 P3 by n + 1 P3 = 5/12. ನಮಗಿಲ್ಲಿ ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಏನು ಗೊತ್ತಾ, ಸಪ್ರೇಟಾಗಿ ನಮಗಿಲ್ಲಿ ಕೊಟ್ಟಿದ್ರಲ್ಲ ಅದೇ ಥರ ಕ್ವಶನು ಇಲ್ಲೂ ಕೊಟ್ಟಿರೋದು. ಅದರಲ್ಲಿ ಏನಂತ ಕೊಟ್ಟಿದ್ದಾರೆ, ಒಂಥರ ರೇಷಿಯೋ ರೇಂಜಲ್ಲಿ ಕೊಟ್ಟಿದ್ದಾರೆ. n ಬಂದುಬಿಟ್ಟು ವ್ಯಾಲ್ಯೂ ಎರಡಕ್ಕೂ ಒಂದೇ. ಇವಾಗ n - 1 ಮಾಡಿ ಈ ಫಾರ್ಮುಲಾ ರನ್ ಮಾಡಿದ್ರೆ ಆನ್ಸರ್ 5 ಅಂತ ಬರುತ್ತೆ. nಗೆ 1 ಆ್ಯಡ್ ಮಾಡಿಬಿಟ್ಟು ಇದನ್ನು ರನ್ ಮಾಡಿದ್ರೆ 12 ಅಂತ ಬರುತ್ತೆ. ಸೊ ಫೈಂಡ್ ದಿ ಆನ್ಸರ್ ಅಂತ ಕ್ವಶನ್ ಮಾರ್ಕ್ ಹಾಕಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ಲೆಟ್ಸ್ ಬ್ರೇಕ್ ಡೌನ್. ತುಂಬ ಲೆಂತಿ ಪ್ರಾಬ್ಲಮ್ ಇದು, ಆ್ಯಸ್ ಯು ಕ್ಯಾನ್ ಸಿ. ಬಟ್ ಸ್ಟಿಲ್ ವಿ ವಿಲ್ ಡೂ ಸಮಥಿಂಗ್. ಓಕೆ, ಲೆಟ್ಸ್ ನಮ್ಮ ತಲೆನ ಒಂದು ಸ್ವಲ್ಪ ಉಪಯೋಗಿಸೋಣ. ಓಕೆನಾ? ಇದರಲ್ಲಿ 2 ಆನ್ಸರ್ಸ್ ಬಂದಿದೆ. ಫುಲ್ ಓಕೆ, ಲೆಟ್ಸ್ ಡೂ ಇಟ್. ತುಂಬ ದೊಡ್ಡ ಪ್ರಾಬ್ಲಮ್ಮು,
ಗೆಟ್ ರೆಡಿ. ನಿಮ್ಮ ತಲೆ ಕೆಟ್ಟೋಗೋದಕ್ಕೆ ರೆಡಿ ಮಾಡಿಸ್ಕೊಳ್ಳಿ. ಮೊದಲು ಫಾರ್ಮುಲಾ ಹಾಕೋಣ. ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್. ಆ ಫಾರ್ಮುಲಾನ ಇಲ್ಲಿ ಹಾಕ್ಕೋತಿದ್ದೀನಿ ಫಸ್ಟು. ಎನ್ ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್. ಫಸ್ಟು ಎನ್ ಫ್ಯಾಕ್ಟೋರಿಯಲ್ ಇಲ್ಲಿ ಹಾಕ್ಕೊಂಡೆ. ಎನ್ ಮೈನಸ್ 1 ಆ್ಯಂಡ್ ಮೈನಸ್ ಏನಿದೆ ಆರ್ ಇಸ್ 3 ಅಲ್ವಾ, 3 -3 ಹೋಲ್ ಫ್ಯಾಕ್ಟೋರಿಯಲ್. ಓಕೆ, ಕೂಲ್. ನೆಕ್ಸ್ಟು ಈಸ್ ಈಕ್ವಲ್ ಟು 5. ಆನ್ಸರ್ ಇಸ್ 5 ಬೈ ಎನ್ ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್, ಎನ್ ಪ್ಲಸ್ 1 ಪ್ಲಸ್ -3 ಹೋಲ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಏನು 12. ನಾವು ನಿಮಗೆ ಪ್ರೀವಿಯಸ್ ಆಗಿ ಏನು ಹೇಳ್ಕೊಟ್ಟಿದ್ದು ಅದನ್ನು ಮಾಡ್ಕೊಂಡು ಹೋಗೋಣ. ಬಟ್ ಬಿಫೋರ್ ದ್ಯಾಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನು ಎನ್ ಮೈನಸ್ ಏನಾಗುತ್ತೆ, ಪ್ಲಸ್ಸು ಎನ್ ಮೈನಸ್ 4 ಹೋಲ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 5 ಬೈ ಇದು ಏನದು ಎನ್ ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್, ಎನ್ ಪ್ಲಸ್ ಏನಿದು ಪ್ಲಸ್ ಇಂಟು ಮೈನಸ್ಸು ಎನ್ -2 ಹೋಲ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 12. ಓಕೆ, ಇವಾಗ ಇನ್ನೂ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗೋಣವಾ. ನಿಮಗೆ ಏನಂತ ಹೇಳಿದ್ದೆ ಪ್ರೀವಿಯಸ್ಸಲ್ಲಿ, ಇವಾಗ n-1 ಅಂತ ಇದೆ. ಇವಾಗ ದಿಸ್ ಇಸ್ ಸಮ್ ನಂಬರ್, ಅದನ್ನು ಒಂದು ಜೊತೆ ಮೈನಸ್ ಮಾಡಿದ್ರೆ ಪ್ರೀವಿಯಸ್ ನಂಬರ್ ಬರುತ್ತೆ ಅಂತ ಹೇಳಿದ್ದೆ. ಅದೇ ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡ್ತೀವಿ. n-1 ಹೋಲ್ ಫ್ಯಾಕ್ಟೋರಿಯಲ್, ಸರಿ ಹೋಲ್ ಅಲ್ಲ, ಇಂಟು ಮತ್ತು n-2 ಅದರ ಸೆಕೆಂಡ್, ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರು, n-3 ಆ್ಯಂಡ್ n-4 ಇಲ್ಲಿವರೆಗೂ ಬರೆದ್ಬಿಟ್ಟು ಲೈನ್ ಹಾಕ್ಕೊಂಡು n-4 ಹೋಲ್ ಫ್ಯಾಕ್ಟೋರಿಯಲ್ ಅಂತ ಹಾಕ್ಕೊಳ್ಳಿ. ಓಕೆನಾ? ಇಲ್ಲಿವರೆಗೂ ಅರ್ಥ ಆಯಿತಾ? ಇಲ್ಲಿ ಯಾಕೆ ಈ ಥರ ಬರದೆ ಅಂತ ಇಲ್ಲಿ ನೆನಪಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಏನಕ್ಕೆ ಹಿಂಗೆ ಬರ್ರೆ ಅಂತ. ಇದು ಕ್ಯಾನ್ಸಲ್ ಮಾಡಿಬಿಡಿ ಡೈರೆಕ್ಟಾಗಿ. ನೆಕ್ಸ್ಟು n+1 ಹೋಲ್ ಫ್ಯಾಕ್ಟೋರಿಯಲ್. n+1ಗೆ ನಿಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋದು, ಬಿಕಾಸ್ n+1 ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಅದನ್ನು ಹಾಗೆ ಇಟ್ಕೊಳ್ಳಿ, ಏನು ಮಾಡೋಕ್ಕೋಗ್ಬೇಡಿ, ಬಿಕಾಸ್ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ತಲೆ ಬೇಕು. ಇವಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇವಾಗ n+1 ಅಂದರೆ ಏನು? ಸಪೋಸ್ n=10, ನಾನು ಹೇಳ್ದಂಗೆ ಇಲ್ಲಿ ಅದು n+1 ಅಂತ ಹೇಳಿದ್ರೆ ಏನು, 11ಗೆ n+1 ಅಂತ ಬರೀತಾರೆ. ಎಸ್ ಆರ್ ನೋ? ಇವಾಗ ಇಲ್ಲಿ 11 ಅಂತ ಇದ್ದರೆ ಇದನ್ನು n+1 ಇವಾಗ ಸಪೋಸ್ ಸ್ಟಿಲ್ ಇಮ್ಯಾಜಿನ್ ಮಾಡಿ n10 ಅಂದ್ಕೊಳ್ಳಿ. ಅದು n+1 ಅಂದರೆ ಏನು? 10+1 is 11. ಸೊ ಅವಾಗ ಏನಾಯಿತು, n+1 ಇಸ್ ದ ನೆಕ್ಸ್ಟ್ ನಂಬರ್ ಆಫ್ n, ಮೀನ್ಸ್ ಮುಂದಿನ ನಂಬರ್ನ ಇಲ್ಲಿ ತೋರಿಸ್ತಿರೋದು, ಅದು ಇಲ್ಲಿರೋದು ಅಂದ್ಕೊಳ್ಳೋಣ. ಓಕೆ, ಅವಾಗ ಏನು ಮಾಡ್ಬೋದು ನೀವು, ಫಾರ್ ಸಿಂಪ್ಲಿಫೈಯಿಂಗ್ ದಿಸ್ ಸ್ಟೆಪ್ ಮಾತ್ರ, n+1 ಇಂಟು n-1 n-2 ಯಾಕೆ ಬರುತ್ತೆ? ಇವಾಗ n+1 ಅಂದರೆ ಏನು, ಇದು ನೆಕ್ಸ್ಟ್ ನಂಬರ್, ಈ ಕಡೆ ಬರೋ ನಂಬರು. n ಅಂತ ಹೇಳಿದ್ರೆ ಅದೇ ನಂಬರ್ ಏನಿರಬೇಕಿತ್ತು ಅದು. n-1 ಅಂದರೆ ಇದು. ಸಪೋಸ್ ಇವಾಗ 10 ಇತ್ತು ಅಂದರೆ ಏನರ್ಥ, n+1 ಅಂದರೆ 11, n-1 ಅಂದರೆ 9. ಆ ಥರ ಸಿಂಪ್ಲಿಫೈ ಮಾಡ್ತಿದ್ದೀನಿ. ಓಕೆ, ಇಲ್ಲಿ n-2 ಹೋಲ್ ಫ್ಯಾಕ್ಟೋರಿಯಲ್, ದಿಸ್ ಕ್ಯಾನ್ಸಲ್ಲ. ಫ್ಯಾಕ್ಟೋರಿಯಲ್ ಅನ್ನೋದು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಯಿತಾ. ಇವಾಗ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಆಯಿತಾ. ಆ ಸಿಂಪ್ಲಿಫೈಡ್ ವ್ಯಾಲ್ಯೂನ ಬರ್ಕೊಳ್ಳಿ ಫಸ್ಟು. ಏನು ಬಂತು ನಮಗೆ? n-1 n-2 n-3 ಬೈ ಇಸ್ ಈಕ್ವಲ್ ಟು 5. ಇಲ್ಲೇನು ಬಂತು? n+1 n-1 n+1 n-1 ಇಸ್ ಈಕ್ವಲ್ ಟು 12. ಇನ್ನೂ ಇದು ಸ್ವಲ್ಪ ಸಿಂಪ್ಲಿಫೈ ಆಯಿತಾ ನಿಮಗೆ?